ಬರೇ ಬುದ್ಧಿಯಿಂದ ಜೀವನ ಆಗೋದಿಲ್ಲ. ಬರೇ ಬುದ್ಧಿಯಿಂದ ಜೀವನ ಕಟ್ಟಲಿಕ್ಕಾಗೋದಿಲ್ಲ. ಬರೇ ಕೆಲಸಗಳಿಂದ ಜೀವನ ಕಟ್ಟಲಿಕ್ಕಾಗೋದಿಲ್ಲ. ಸ್ವಲ್ಪ ಭಾವನೆಗಳು ಬೇಕಾಗ್ತವ. ಭಾವನೆ ಬರೀ ಅನಿಸೋದೇನು? ಬರೀ ಅನಿಸ್ತಾ ಇರೋದೇನು? ಏನು ಮನೆಗಳು? ಬಾಗಲಕೋಟೆಯಲ್ಲಿ ಒಂದು ಮನೆ, ಮುಂಬೈದಲ್ಲಿ ಒಂದು ಮನೆ, ದೆಹಲಿಯಲ್ಲಿ ಒಂದು ಮನೆ, ಕಲ್ಕತ್ತಾದಾಗ ಒಂದು, ಆಚೆ ಕಡೆ ಬ್ಯಾಂಕಾಕ್ ಹೋಗದಾಗ ಒಂದು, ಆಚೆ ಕಡೆ ಜಪಾನ್ದಾಗ ಒಂದು. ಆದ್ರೆ ಇವ ದಾರ್ಯಾಗ ಏನ್ ಮಾಡೋದೇನದ? ಎಲ್ಲಾ ಬಾಗಿಲು ಮುಚ್ಚಾವ, ಎಲ್ಲಾ ಬಾಗಿಲು ಮುಚ್ಚಾವ. ಎಣಿಸಿ ಏನು ಮಾಡೋದದ? ಇದರಿಂದ ಸಂತೋಷ ಹೆಚ್ಚೋದಿಲ್ಲ, ಇದರಿಂದ ಸಂಪತ್ತು ಹೆಚ್ಚಬಹುದು. ಸಂತೋಷ ಬೇರೆ, ಸಂಪತ್ತು ಬೇರೆ. ಜೀವನದ ಎರಡು ತಕ್ಕಡಿಗಳೇನದಾವ, ಪರಡಿಗಳದಾವ. ಒಂದು ಪರಡ್ಯಾಗ ಸಂಪತ್ತಿರಬೇಕು, ಒಂದು ಪರಡ್ಯಾಗ ಸಂತೋಷ ಇರಬೇಕು. ಎರಡು ಸಮ ಇರಬೇಕದ. ಸಂಪತ್ತಂದ್ರೆ ಏನು? ನೀರ, ಅನ್ನ, ವಸ್ತ್ರ, ಇವು ಸಂಪತ್ತು. ಇದ್ರ ಕೂಡ ಒಂದಿಷ್ಟು ಅನುಕೂಲತೆಗಳು, ಇವೆಲ್ಲ ಸಂಪತ್ತು, ಇವು ಇರಬೇಕು. ಆದ್ರೆ ಈ ತಕ್ಕಡಿನೇ ಬಹಳ ಭಾರ ಆಗಬಾರದು ಅಷ್ಟೇ. ನಮ್ದು ಇನ್ನೊಂದು ತಕ್ಕಡಿಯಾಗಿ ಏನೂ ಇಲ್ಲ, ಬರೀ ಒಂದೇ ಪರಡ್ಯಾಗ ಹಾಕೋತು ಕೂತ್ರೆ ತಕ್ಕಡಿ ಸಮತೋಲ ಆಗೋದು ಯಾವಾಗ? ನೆಲನೇ ಬಿಡುದಿಲ್ಲದು. ಈ ಕಡೆ ಒಂದಿಷ್ಟು ಸಂತೋಷ, ನೋಡಿ ಸಂತೋಷ, ಕೇಳಿ ಸಂತೋಷ ಪಡಬೇಕು, ಓಡಿ ಸಂತೋಷ ಪಡಬೇಕು, ಕೂತು ಸಂತೋಷ ಪಡಬೇಕು, ಮಾಡಿ ಸಂತೋಷ ಪಡಬೇಕು, ಮಾತನಾಡಿ ಸಂತೋಷ ಪಡಬೇಕು. ಸಂತೋಷ ಅಂತ ಒಂದಿರ್ತದೆ, ಗಳಿಸಲ್ಲ ಸುಮ್ಮನೆ. ನಾವು ಹಂಗೆ ಮಾತಾಡೋದಲ್ಲ, ಒಂದು 10 ನಿಮಿಷ ಮಾತನಾಡಿದ್ರೆ 1000 ರೂಪಾಯಿ. ಅದ್ಯಾವ ಮಾತು? ಹಿಂಗೆಲ್ಲ ಲೆಕ್ಕ ಹಾಕೋತು. ಆದ್ರೆ ಬದುಕು ಹೆಂಗ್ ಬಡವಾಕೋತ್ ಹೋಗ್ತದೆ. ಒಂದು ಮೂವದಂತ ಇಟ್ಕೋರಿ. ನಾ ನಗಬೇಕಾದ್ರೆ ನೀವು ಲಕ್ಷ ಕೊಡ್ಬೇಕಂದ್ರ ಗತಿ ಹೆಂಗ? ಅದು ಎದ್ರ ಕಡೆ ಲಕ್ಷ ಕೊಡುದಿಲ್ಲ, ಸುಮ್ಮನೆ ನಕ್ಕೋತಿರ್ತದ, ಆಡ್ಕೋತಿರ್ತದ, ಸಂತೋಷ ಪಡ್ಕೋತಿರ್ತದ. ಹಾಡು ಬಂದ್ರೆ ಹಾಡ್ಕೋತಿರ್ತದ. ನಾವು ಹಂಗೆ ಹಾಡೋರಲ್ಲ, ನಾವು ಹಂಗೆ ನಗೋರಲ್ಲ. ನಮಗೆ ಬೆಲೆ ಅದ. ನಮಗೇನು ಬೆಲೆ ಇಲ್ಲೇನು? ಬೆಲೆ ಇಲ್ಲೇನು ಅಂದ್ರೆ ಏನರ್ಥ? ಸಂತೋಷಕ್ಕಿಂತ ಹೆಚ್ಚಿನ ಬೆಲೆಯುಳ್ಳ ವಸ್ತು ಯಾವುದು? ನಿಮ್ಮನ್ನೆಲ್ಲ ನೋಡಿ ಆನಂದ ಆಗ್ತದಲ್ಲ? ಎಷ್ಟು ಆನಂದ ಆಗ್ತದೆ? ನೀವು ರೊಕ್ಕ ಕೊಟ್ರೆ ಆನಂದ ಆಗ್ತದೆ? ಬರೇ ಒಂದು ತಿಂಗಳು ಹಿಂಗೆ ನೀವೆಲ್ಲ ಕೂತೀರೆಲ್ಲ, ನಿಮ್ಮನ್ನು ನೋಡಿ ಆನಂದ ಎಷ್ಟಾಗ್ತದ? ಆ ಪರಡಿ ತೂಗುವಷ್ಟು ಸಂಪತ್ತು ಎಲ್ಲಿ ಅದ ಈ ಜಗತ್ತಿನಾಗ ಹೇಳಿ? ಇಲ್ಲಿ ಕೂತು ನೀವು ಸಂತೋಷ ಪಟ್ಟಿರಲ್ಲ, ನೀವು ಅನ್ಬೋದು ಏನಿದೆ, 1 ತಾಸು ಎಲ್ಲರಿಗೆ ಕೆಲಸ ಮಾಡಿದ್ರೆ 1000 ರೂಪಾಯಿ ಸಿಕ್ತದ್ದು, ತಗೊಂಡು ಮಾಡೋರೇನು? ಮಾಡೋದು ಎದಕ್ಕೆ ಅಂತ. ಅದನ್ನೇನು ತಗೊಂಡು ಇದಕ್ಕೆ ಹೋಗಿ ಮಾರುಕಟ್ಟೆಗೆ ಹೋಗಿ ಸಂತೋಷ ಅನ್ನೋದೊಂದು ಏನ್ರ ತಂದು ಹಾಕೊಳಕ್ಕಾಗತ್ತೆ? ಸುಮ್ಮನೆ ಎದ್ದು ಬಂದು ಈ ನೆಲದ ಮೇಲೆ, ಇದು ಹುಲ್ಲಿನ ಮೇಲೆ ಕೂತಿರಲ್ಲ, ಇವಾಗಿರುವ 1 ತಾಸಿನ ಸಂತೋಷಕ್ಕೆ ಯಾವ ಸಂಪತ್ತು ಸಮ ಇರ್ತದೆ? ಯಾವ ಸಂಪತ್ತು ಸಮ ಇರ್ತದೆ? ಎಷ್ಟೋ ಸಲ ನಾವು ಅಂತಿರ್ತೇವೆ, ನಮ್ಮ ಮನಸ್ಸು ಹೇಳ್ತಿರ್ತದೆ, ಏನು ಸುಮ್ಮನೆ ಯಾಕೆ ವೇಳೆ ಖರ್ಚು ಮಾಡ್ತಿ, ಸುಮ್ಮನೆ ಕುಂತಿ ಅಲ್ಲ ಅಲ್ಲಿ ಹೋಗಿ. ಅವ್ರಿಗೆ ಬುದ್ಧಿಲ್ಲ, ನಿಮಗೂ ಬುದ್ಧಿಲ್ಲ. ಅವ್ರಿಗೆ ಅಂದ್ರೆ ನಿಮಗಲ್ಲ, ನನಗೆ. ಅಂದ್ರೆ ಕುಂಡ್ರಬಾರ್ದು ಅಂತ, ಸಮಾಧಾನಲೇ ಕುಂಡ್ರಬಾರ್ದು. ಏನಾರೇ ಗದ್ದಲ ಹಾಕೋತಿರು. ಮಾಡೋರೇನು ಅಂತ ಸಮಯ ಒಂದು ಕ್ಷಣ ಸಹಿತ ಉಳಿಲಾರ್ದಂಗೆ ಗಳಿಸಿ ಏನು ಮಾಡೋದದ? ಮತ್ತೆದಕ್ಕೆ ಬಳಸೋದು? ಸಂತೋಷಕ್ಕೆ ಬಳಸಬೇಕಲ್ಲ. ಪುಕ್ಕಟ ಸಂತೋಷ ಇಲ್ಲೇ, ಹೌದಲ್ಲ ಹೇಳಿ? ನಿಮಗೆ ಪುಕ್ಕಟಾಗಿಲ್ಲ, ಏನು ರೊಕ್ಕ ಕೊಟ್ಟಾರ? ಯಾರ ತಗೊಂಡಾರ ಹಣ? ನೀವು ಬಂದು ನಮ್ಮ ಇದ್ರಾಗ ಕುಂತೀರಿ, ನಮ್ಮ ಹುಲ್ಲಿನ ಮೇಲೆ ಪ್ರತಿಯೊಬ್ಬರು ಒಂದು ತಾಸಿಗೆ 10 ರೂಪಾಯಿ ಬೇಡ ಅಂತ ಹಿಂಗೆ ಎಲ್ಲರೂ ಹಿಂಗ ಯಾರ ಹೇಳ್ಯಾರೇನು? ಬಂದ್ರೆ ಸಂತೋಷ ಪಟ್ಟಾರ,
ನೀವು ಕುಂತ್ರ ಸಂತೋಷ ಪಟ್ಟಾರ, ಅವ್ರದ್ದು ಖರ್ಚಾಗಿಲ್ಲ, ನಿಮ್ಮದು ಖರ್ಚಾಗಿಲ್ಲ, ಸಂತೋಷ ಹೆಚ್ಚದಲ್ಲ. ಇವಕ್ಕೆ ನಿಯತ ಕರ್ಮಗಳು ಅಂತ. ಹಿಂಗೆ ಹೆಚ್ಚಿಸಿಕೋಬೇಕು ಬದುಕಿನ ಸಂತೋಷವನ್ನ. ಇದನ್ನ ಉಪೇಕ್ಷಾ ಮಾಡಿ ಬರೇ ಅದೇ 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 ಪ್ರತಿ ಕ್ಷಣಕ್ಕೆ ಬೆಲೆ ಕಟ್ಕೋತು ಹೋದ್ರೆ ಜೀವನದ ವೈಭವ ನಾಶ ಆಗ್ತದ. ಪ್ರತಿಯೊಂದು ಅದಕ್ಕೆ ಅಂದ್ರೆ ಏನರ್ಥ ಹೇಳಿ? ಅದಕ್ಕಾಗಿ ನಿಯತ ಕರ್ಮಗಳನ್ನು ಮಾಡಬೇಕು ಮನುಷ್ಯ. ಸುಂದರ ಸುಂದರ ಕರ್ಮಗಳನ್ನು ಮಾಡಬೇಕು. ಯಾವ್ಯಾವ ಕರ್ಮ ಮಾಡಬೇಕು ಇದು ಪ್ರಶ್ನೆ. ಅದಕ್ಕೆ ಮೊದಲನೇದ್ದು ಕರ್ಮ ಹೆಂಗಿರಬೇಕು, ಕರ್ಮ ಯಾವ ಮಾಡಬೇಕು ಅಂದ್ರೆ, ಯಾವ ಕರ್ಮ ಮಾಡಿದರೆ ನಮ್ಮ ಕೌಟುಂಬಿಕ ಜೀವನ ಸುಂದರ ಆಗ್ತದೆ, ಯಾವ ಕರ್ಮ ಮಾಡಿದರೆ ಸಾಮಾಜಿಕ ಸಂಬಂಧಗಳು ಅವು ಹದಗೊಳ್ತಾವ, ಯಾವ ಕರ್ಮ ಮಾಡಿದರೆ ನಿಸರ್ಗ ನಮಗೆ ಅತಿ ಸಮೀಪವಾಗ್ತದೆ, ಅಂಥ ಕರ್ಮ ಮಾಡಬೇಕು. ಅದು ಸಂತೋಷಕ್ಕೆ. ಸಂತೋಷದ 3 ಸ್ಥಾನಗಳಿವು. ಸಂತೋಷ ಹೆಚ್ಚಬೇಕಾದರೆ ಮನೆ ಮೊದಲ ಸ್ಥಾನ ಇದು. ಎರಡನೇದ್ದು ಸಮಾಜ. ಮನೆ ಒಂದ ಇದ್ದರೆ ನಡೀತದೇನು? ಸುತ್ತಮುತ್ತ ಬೇಕಲ್ಲ, ಜನ ಇರ್ತಾರೆ ಅವರು. ಮೂರನೇದ್ದು ನಿಸರ್ಗ. 3 ಬಹಳ ಅವಶ್ಯ. ಸಂತೋಷದ 3 ಸ್ಥಾನಗಳಿವು. ಇವುಗಳಿಂದ ಸಂತೋಷವನ್ನ ಪಡೆಯೋದಕ್ಕೆ ಏನು ಮಾಡಬೇಕೋ ಅದನ್ನ ಮಾಡೋದಕ್ಕೆ ನಿಯತ ಕರ್ಮಗಳು ಅಂತ ಮಾಡಬೇಕಲ್ಲ. ಮನೆಯೊಳಗೆ ಹೆಂಗಿರಬೇಕು ಹಾಗಿರಬೇಕು, ಏನು ಮಾಡಬೇಕು. ಪ್ರತಿಯೊಂದು ನನಗ 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 ಅಂದ್ರೆ ಮನ್ಯಾಗ ನಡೀದಿಲ್ಲ. ಮನೆಯೊಳಗೆ ಕೆಲಸ ಮಾಡ್ಕೋತಿದ್ರೆ ನಾ ಇಷ್ಟು ಕೆಲಸ ಮಾಡೇನಿ ಅಂತ ಪ್ರತಿಯೊಬ್ಬರು ಹಿಂಗ ಬಿಲ್ ಕೊಡಕ್ಕೆ ಹತ್ತಿದ್ರೆ ಗತಿ ಹಂಗ. ಒಬ್ಬ ಹುಡುಗ ಇದ್ದ, ಸಾಲಿಗೆ ಹೊಂಟಿದ್ದ. ಅವ್ರ ತಾಯಿ ಸಾಲಿಗೆ ಹೋಗ್ತಿದ್ದ ಹುಡುಗ. ಆತ ಒಳ್ಳೆ ಶಿಸ್ತು ದೊಡ್ಡ ಸಾಲಿಗೆ ಹೋಗ್ತಿದ್ದ. ದೊಡ್ಡ ಸಾಲಿ ಅಂದ್ರೆ ಗೊತ್ತಾಗ್ತಲ್ಲ, ಮಸ್ತಾಗಿ ಯೂನಿಫಾರ್ಮ್ ಅದು ಇದು ಹಾಕ್ಕೊಂಡು ಹೋಗಾವ. ಅವಾಗ ಒಂದು ದಿವಸ ಆಕೆ ಕೆಲಸ ಕೊಟ್ಲು. ಒಂದಿಷ್ಟು ಕಸ ಹೊಡಿ ಅಂತ ಹೇಳಿದ್ಲು. ಆ ಬಳಿಕ ಒಂದಿಷ್ಟು ಕಟ್ಟಿಗೆ ತಗೊಂಡು ಬಾ ಅಂತ ಹೇಳಿದ್ಲು. ಒಂದೆರಡು ಭಾಂಡೆ ತಿಕ್ಕು ಅಂತ ಹೇಳಿದ್ಲು. ಸುಮ್ಮನೆ ಅವ ಒಲ್ಲದ ಮನಸ್ಸಲ್ಲಿ ಎಲ್ಲ ಮಾಡಿ ಸಾಲಿಗೆ ಹೋಗುವಾಗ ಒಂದು ಚೀಟಿ ಬರದ. ಮಜಾ ಕೇಳುವಂಗದ ಇದು. ಹುಡುಗ ಚೀಟಿ ಬರದ, ತಮ್ಮ ತಾಯಿಗೆ ಬರೆದು ಆ ಹಾಸಿಗೆ ಮ್ಯಾಲ ಇಟ್ಟ. ತಾಯಿ ಹಾಸಿಗೆ ಮ್ಯಾಲ ಆಕೆ ಕೆಲಸ ಮಾಡ್ತಿದ್ಲು ಅಡಿಗೆ ಮನ್ಯಾಗ. ಏನು ಬರೆದದ್ದ ಅಂದ್ರೆ, ನಾನು ಕಟ್ಟಿಗೆ ಕೊಟ್ಟೇನಿ, ಅದಕ್ಕೆ $1. ನನ್ನ ಕೆಲಸಿದೋ, ನಾನು ಅದು ಒಂದೆರಡು ಭಾಂಡೆ ತಿಕ್ಕೇನಿ, ಅದಕ್ಕೆ $1. ಹಿಂಗೆಲ್ಲ ಬರೆದು ಕೆಳಗೆ ಬರೆದದ್ದ, ನಾನು ಮಾಡಿದ ಕೆಲಸಕ್ಕೆ $10 ಆಗ್ತದೆ, ಇದು ಬಿಲ್ಲು ಅಂತ ಬರೆದದ್ದ. ಬರೆದಿಟ್ಟು ಹೋಗ್ತೀನಿ ಸಾಲಿಗೆ ಅಂತ ಹೋದ ಕೆಲಸಕ್ಕೆ. ಮತ್ತು ಅವನೇನು ತಪ್ಪೇನು? ನಾವು ಮಾಡೋದಲ್ಲೇನು ಸಾಲಾಗಿ ಮಾಡೋದಲ್ಲೇನು? ನಾವು ಇದು ಹೆಚ್ಚು ಕಲಿಸಿದ್ದಕ್ಕೆ, ಅರ್ಧ ತಾಸು ಹೆಚ್ಚು ಕಲಿಸಿದ್ದಕ್ಕೆ ಇಷ್ಟು, ಆಫೀಸ್ದಾಗ ಹೆಚ್ಚು ಅರ್ಧ ತಾಸು ಮಾಡಿದ್ದಕ್ಕೆ ಇಷ್ಟು, ಉಳಿದ 8 ತಾಸು ಮಾಡಿದ್ದಕ್ಕೆ ಇಷ್ಟು, ನಡು ಚಹಾ ಕುಡ್ದದ್ದಕ್ಕೆ, ಹೊರಗೆ ಹೋಗಿ ಬಂದದ್ದಕ್ಕೆ ಏನೂ ಇಲ್ಲ. ಹೆಂಗೆ ಮನಸ್ಸು ಹೆಂಗೆ ಕೆಲಸ ಮಾಡ್ತದ ಅದು ನಾ ಹೇಳೋದು. ಹುಡುಗ ಮತ್ತು ಅವ್ರ ಮಗ ಇವ ಬರೆದಿಟ್ಟು ಆದ.
ಇವ ಸಾಲಿ ಬಿಟ್ಟು ಬರೋದ್ರಾಗ ಅದೇನು ಇತ್ತಲ್ಲ, ಅವ ಎಲ್ಲಿ ಇಟ್ಟಿದ್ದ ಅಲ್ಲಿ $10 ಇಟ್ಟಿದ್ಲು, $10 ಇಟ್ಟಿದ್ಲು ತಾಯಿ. ಇಟ್ಟು ಇನ್ನೊಂದು ಪತ್ರ ಬರೆದದ್ಲು, ನಾನು ನಿನಗೆ ಉಣಸೇನಿ, ಅದರ ಬಿಲ್ಲ ಶೂನ್ಯ. ನಾನು ನಿನ್ನ ಬಟ್ಟೆ ತೊಳೆದೇನೆ, ಅದಕ್ಕೆ ಬಿಲ್ ಇಲ್ಲ. ನಾನು ನಿನ್ನ ಹಾಸಿಗೆ ಹಾಸಿ ಮಲಗಿಸೇನಿ, ಅದಕ್ಕೆ ಬಿಲ್ ಇಲ್ಲ. ಹಿಂಗೆಲ್ಲ ಬರೆದು 10-20 ಹಿಂಗೆ ಬರೆದು ಕೆಳಗೆ ಬರೆದಾಳ, ಏನೂ ನೀನು ಕೊಡಬೇಕಾಗಿಲ್ಲ. ಅದನ್ನೇನು ಓದ್ದ ಹುಡುಗ ಕಣ್ಣಾಗ ನೀರ ಬನಾಕ್ಸರು, ಕಣ್ಣೀರ ಸುರಿಸ್ತಾರೆ. ಇನ್ನೊಬ್ಬರು ಏನು ಮಾಡ್ಯಾರ ಅನ್ನೋದನ್ನು ಗಮನಿಸದೇ ಇದ್ರೆ ತನ್ನದ ಮಾಡಿದ್ದಕ್ಕೆ ಬಹಳ ಬೆಲೆ ಬರಕ್ಕೆ ಶುರುವಾಗ್ತದೆ. ಜೀವನ ಅಂದ್ರೆ ಬಿಲ್ ಇಡೋದೇನು ಹೇಳಿ? ಸಂತೋಷಕ್ಕೆ ಕೆಲಸ ಮಾಡೋದೇ ಬೇಡ. ಈಗ ರಸ್ತಾದಾಗ ಹೋಗಿರ್ತೇವೆ, ಒಂದೇನರೇ ಕಲ್ಲು ಬಿದ್ದಿರ್ತದ, ಹಿಂಗೆ ತೆಗೆದ ಮಗ್ಗಲಿಟ್ರೆ ಬಿಲ್ ಬರೀತದೆ. ನಮ್ಮ ಕೆಲಸ ಅಲ್ಲ ಇದು, ಕಲ್ಲು ಒಗದವ್ರ ಕೆಲಸ, ಮುನ್ಸಿಪಾಲಿಟಿ ಕೆಲಸ. ಬದುಕವ್ರು ನಾವು ಒಂದಿಟ್ರೆ, ಒಂದು ಮುಳ್ಳು ತೆಗೆದು ಇಟ್ರೆ ಏನು ಆಗತ್ತದೇನು ಅಂತ ಅದಕ್ಕೆ ಮತ್ತೆ ಬಿಲ್ ಮಾಡೋದೇನು? ಸುಮ್ಮನೆ ಅದನ್ನ ಕಲ್ಪನಾ ಮಾಡಿರ್ತಾವ. ಹುಡುಗ ಬಿಲ್ ಮಾಡಿಟ್ಟು ಹೋಗ್ಯಾನ, $10 ಬಿಲ್ ಮಾಡಿಟ್ಟು ಹೋಗ್ಯಾನ. ತಾಯಿ $10 ಜೋಡಿಸಿ ತನ್ನ ಪತ್ರ ಇಟ್ಟಾಳ, ನನಗೇನು ನೀ ಬಿಲ್ ಕೊಡಬೇಡ, ಅದು ಪುಕ್ಕಟ. ಅದೇನು ಭಾವ ಅದಲ್ಲ, ಅದಕ್ಕೆ ನಿಯತ ಕರ್ಮ ಅಂತ ಕರೀತಾರೆ. ಅದು ಕರ್ಮ, ಅದು ಕೆಲಸ ಆಗ್ತದೆ. ಕೊನೆಗೆ ಬರದಾಳ, ನಾನಿಷ್ಟು ಕೆಲಸ ಮಾಡೇನಲ್ಲ, ನಿಂದು ಮಾಡೇನಿ ಅಂತಲ್ಲ, ನನ್ನ ಆನಂದಕ್ಕಾಗಿ ಮಾಡೇನಿ, ನೀನು ಬಿಲ್ ಕೊಡಬೇಡ. ಹಿಂಗ ತಾಯಿನೂ ಬಿಲ್ ಹಚ್ಕೋತು ಆದ್ರೆ ಜಗತ್ತು ನಡೆಯೋದಾಗ ಹೇಗೆ ನಡೀತದ? ನಾವು ಗಳಿಸೇವಿ, ನಾವು ಬೇಕಾದಂಗೆ ಖರ್ಚು ಮಾಡ್ತೀವತ್ತು ನೀವಂದ್ರೆ, ಅವರು ತಮ್ಮದಕ್ಕೆ ಬೆಲೆ ಕಟ್ಟಿದ್ರೆ ನಿಮ್ಮ ಕಿಸೆ 1 ನಿಮಿಷ ತಾಳಿದ. ಯಾಕೆಂದ್ರೆ ನಿಮ್ಮದು 8 ತಾಸ, ಅವ್ರದ್ದು 24 ತಾಸು ಕೆಲಸ ಮಾಡ್ತಾರೆ. ಹಗಲೇನು ರಾತ್ರಿ ಏನು. ಮನೆಯ ವೈಭವವನ್ನು ಹೆಚ್ಚಿಸೋರು ಅವರು, ಮನೆಯನ್ನು ಶೃಂಗರಿಸೋರು ಅವರು, ಮನೆಯ ಗೌರವ ಕಾಪಾಡೋರು ಅವರು, ಮನೆಯಲ್ಲಿ ಸಂತೋಷ ಕಡಿಮೆ ಆಗದಂಗೆ ನೋಡಿಕೊಳ್ಳೋರು ಅವರು. ಇಷ್ಟಕ್ಕೆಲ್ಲ ಬೆಲೆ ಕಟ್ಟೋದು ಹೇಗೆ ಕಟ್ತೀರ? ಸಂತೋಷಕ್ಕಾಗಿ ಅವರು ಮಾಡ್ತಾರಲ್ಲ, ಅವರೇ ಯೋಗಿಗಳು. ಪ್ರತಿ ಮನೆಯವರ ಯಾರು ಇಡೀ ಮನೆಗಾಗಿ ದುಡಿತಾರೆ, ಆದರೆ ತಮಗಾಗಿ ಏನೂ ಬಯಸೋದಿಲ್ಲ, ಅಂಥವರಿಂದ ಮನೆಯ ವೈಭವ ಹೆಚ್ಚುತ್ತದೆ. ಅವರೇ ಯೋಗಿಗಳು. ಅವರನ್ನ ಗೌರವಿಸಬೇಕು. ಅದಕ್ಕೆ ಋಷಿ ಹೇಳ್ತಾರೆ, ದೇವರು ಎಲ್ಲೇ ನಿನ್ನ ಮನೆಯೊಳಗ, ಮನ್ಯಾಗ ದೇವರು. ಎಲ್ಲ ಮಾಡಿ ನಿಮ್ಮ ಹಿತ ಮಾಡಿ ಒಂದಿಷ್ಟು ಯಾರಿಗೂ ತಕರಾರ ಹೇಳದೆ ಮಾಡ್ಕೋತ ಇಡೀ ಜೀವನವನ್ನು ನಿಮಗೆ ಸಮರ್ಪಣೆ ಮಾಡಿದಂಥ ಒಬ್ಬ ವ್ಯಕ್ತಿಯ ಹಿರಿಮೆ ಗೊತ್ತಾಗದೇ ಇದ್ರೆ ಬದುಕಿನಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚೋದು ಹೇಗೆ ಹೇಳಿ? ಅದಕ್ಕೆ ಮನೆಯೊಳಗೆ ಸಂತೋಷ ಇರಬೇಕು. ಹೇಗೆ? ಅವರಿಗಾಗಿ ಅಂತನಬೇಕೇ ವಿನಃ ನನಗಾಗಿ ಅಂತ. ಅಡಿಗೆ ಮಾಡುವಾಗ ಇದು ದೊಡ್ಡ ಹುಡುಗನಿಗೆ ಇದು ಹಿಡಿಸ್ತದ, ಸಣ್ಣವಳಿಗೆ ಇದು ಹಿಡಿಸ್ತದ ಅಂತ ಹೊರಡ್ತಾರೆ. ನನಗಿದು ಹಿಡಿಸ್ತದ ಮಾಡಬೇಕಂತೂ ಒಬ್ಬರು ಮಾಡೋದಿಲ್ಲ. ಇವರು ಸಾಹೇಬರಿಗೆ ಇದು ಹಿಡಿಸ್ತದ, ಇವರಿಗೆ ಇದು ಹಿಡಿಸ್ತದ. ಇವ ಬಂದು ಅದ್ಯಾಕೆ ಮಾಡಿಲ್ಲ, ಇದ್ಯಾಕೆ ಮಾಡಿಲ್ಲ. ಅವರು ತಮಗಾಗಿ ಒಂದೂ ಮಾಡಿಲ್ಲ.
ನನಗಾಗಿ ಒಂದು ಹಿಡಿಸ್ತದಂತ ಒಂದು ಪದಾರ್ಥ ಒಂದು ದಿವಸ ಒಬ್ಬ ತಾಯಿ ಇನ್ನೂವರೆಗೆ ಜಗತ್ನಾಗ ಮಾಡಿಲ್ಲ. ಇದಕ್ಕಿಂತ ದೊಡ್ಡ ಯೋಗ ಯಾವುದು? ಕರ್ಮಯೋಗ ಯಾವುದು? ಸುಮ್ಮನೆ ವಿಚಾರ ಮಾಡುವಾಗ ನೀವು ಮನೆಗೆ ಹೋಗಿ ಒಂದು ದಿವಸ ಕೂತ್ಕೋರಿ. ಕೂತ್ಕೊಂಡು ಎಲ್ಲ ಮಾಡೋದು, ನಾನು ಎಷ್ಟು ಮಾಡೀನಿ, ಇವರೆಷ್ಟು ಮಾಡ್ಯಾರ, ಮನ್ಯಾಗ ಬಂದವರು ಎಷ್ಟು, ಹೊರಗಿನವರವರು. ಇವ ಬೇಕಾದಾಗ ಹಿಂಗೆ ಡೈವರ್ಸ್ ಕೊಡ್ತಾನೆ. ಯಾಕೆ? ಇವನಿಗೆ ಗೊತ್ತಿಲ್ಲ, ಬೆಲೆ ಗೊತ್ತಿಲ್ಲ. ವರದಕ್ಷಿಣೆ ಅಲ್ಲ, ಅವ್ರದ್ದು ಒಂದು ನಗೋ, ಒಂದು ದಿವಸದ ಕೆಲಸಕ್ಕೆ ನಿಮ್ಮ ಸಂಪತ್ತು ನಿವಾಳಿಸಬೇಕು, ಹಂಗೆ ಕೆಲಸ ಮಾಡ್ತಾರೆ. ಎಂಥ ಭಾವನೆ ಆತು. ಏನೇ ಅಂದರೆ ಒಂದು ತ್ಯಾಗದ ನಿಲಯ. ನೀವು ನಿಮಗೂ ಒಂದು ವೇಳೆ ನಿಮ್ಮ ಮನೆ ಬಿಟ್ಟು ಅವ್ರ ಮನೆಗೆ ಹೋಗೋ ಪಾಳೆ ಬಂದ್ರೆ ಗತಿ ಹೆಂಗೆ? ಸುಮ್ಮನೆ ವಿಚಾರ ಮಾಡಿ. ಸಾಧ್ಯವೇ? ಸುಮ್ಮನೆ ಕಲ್ಪನಾ ಮಾಡ್ರಿ, ಹೋಗಬೇಡ್ರಿ, ಆ ಮಾತು ಬೇರೆ. ಒಂದು ವೇಳೆ ನಾಳೆ ಅಂಥದೊಂದು ಸಮಾಜ ರಚನೆ ಆಯ್ತು, ನೀವು ನಿಮ್ಮ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಬಿಡಕ್ಕಾಕತಿ? ಆದ್ರೆ ಅವರು ಮಾತ್ರ ಬಿಟ್ಟು ಬರ್ತಾರ, ಏನೂ ಬಯಸೋದಿಲ್ಲ, ಮತ್ತೆ ನಿಮಗ ಕೊಡ್ತಾರ. ಇಂಥ ಭಾಗ್ಯ ನಿಮ್ಮದು ಇರುವಾಗ ಸಂತೋಷಕ್ಕೆ ಕೊರತೆ ಮಾಡ್ಕೋತೇವಲ್ಲ, ಯಾಕೆ? ಮತ್ತೆ ಅವ್ರಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕ್ತೇವೆ, ಇಲ್ಲವೇ? ಏನು